ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೊಸ ವರ್ಷದಲ್ಲಿ ಕೆಲ ರಾಶಿಯವರು ಪ್ರೇಮ ವಿವಾಹವಾಗುವ ಲಕ್ಷಣಗಳು ಇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 2026ನೇ ವರ್ಷ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. 2026ರಲ್ಲಿ ವಿವಿಧ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಇದರಿಂದಾಗಿ ಹೊಸ ವರ್ಷ 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರುವುದು. ಇದು ಶುಭ ಹಾಗೂ ಅಶುಭ ಫಲಗಳನ್ನು ನೀಡುವುದರಿಂದ ಕೆಲ ರಾಶಿಯವರು ಜಾಗರೂಕರಾಗಿರಬೇಕಾಗುತ್ತದೆ. ಆದರೂ ಕೂಡ ಈ ವರ್ಷ ಹೆಚ್ಚಿನ ರಾಶಿಯವರಿಗೆ ಸಕಾರಾತ್ಮಕತೆಯನ್ನು ನೀಡಲಿದೆ. ಆ ನಿಟ್ಟಿನಲ್ಲಿ ಮುಂಬರುವ ವರ್ಷದಲ್ಲಿ ಕೆಲ ರಾಶಿಯವರಿಗೆ ಪ್ರೇಮ ವಿವಾಹವಾಗುವ ಯೋಗವಿದೆ. ದೀರ್ಘಕಾಲದಿಂದ ಪ್ರೀತಿಸುತ್ತಿರುವ ಮತ್ತು ಮನೆಯಲ್ಲಿ ಒಪ್ಪಿಗೆಗಾಗಿ ಕಾಯುತ್ತಿರುವವರಿಗೆ ಹೊಸ ವರ್ಷದಲ್ಲಿ ಪ್ರೇಮ ವಿವಾಹವಾಗುವ ಅವಕಾಶಗಳು ಸಿಗುತ್ತವೆ. ಹಾಗಾದರೆ ಅದು ಯಾವ ರಾಶಿಚಕ್ರ ಚಿಹ್ನೆಗಳೆಂದು ಇದೀಗ ತಿಳಿಯೋಣ. 1. ಮಿಥುನ ರಾಶಿ. ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಪ್ರೇಮ ವಿವಾಹವಾಗುವ ಯೋಗವಿದೆ. ಈ ರಾಶಿಯವರು ಪ್ರೀತಿಸುತ್ತಿದ್ದರೆ ಅಥವಾ ಕುಟುಂಬಸ್ಥರ ಒಪ್ಪಿಗೆಗಾಗಿ ಕಾಯುತ್ತಿದ್ದರೆ ಇದಕ್ಕೆ ಅನುಕೂಲಕರ ಸಮಯ ಇದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಿಮ್ಮ ಪ್ರೇಮ ವಿವಾಹ ನಡೆಯಬಹುದು. ಇದಲ್ಲದೆ ಈ ರಾಶಿಯ ಕೆಲ ಏಕಾಂಗಿಯಾಗಿರುವವರಿಗೆ ಪ್ರೇಮ ಪ್ರಸ್ತಾಪಗಳು ಬರಬಹುದು. ಒಂಟಿಯಾಗಿರುವವರಿಗೆ ಪ್ರೀತಿ ಹುಟ್ಟುವ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಸಂತೋಷದ ವಿಚಾರ ಅಂದರೆ ನಿಮ್ಮ ಪೋಷಕರು ನಿಮ್ಮ ಪ್ರೀತಿಗೆ ಒಪ್ಪುತ್ತಾರೆ. ಪ್ರೇಮ ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರಿಗೆ 2026 ಅದ್ಭುತ ವರ್ಷವಾಗಲಿದೆ. 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 2026ರಲ್ಲಿ ಪ್ರೇಮ ಸಂಗಾತಿ ಸಿಗಬಹುದು. ಈ ಪ್ರೇಮಿಯೊಂದಿಗೆ 2026ರಲ್ಲಿ ನೀವು ಮದುವೆ ಕೂಡ ಆಗುವ ಸಾಧ್ಯತೆಗಳು ಇವೆ. 2026ರಲ್ಲಿ ಹೊಸ ಸಂಬಂಧಗಳು ರೂಪುಗೊಳ್ಳುವ ವಾತಾವರಣ ಉಂಟು. ಹೊಸ ವರ್ಷದಲ್ಲಿ ನಿಮ್ಮ ಪ್ರೀತಿ ಯಶಸ್ವಿಯಾಗುತ್ತವೆ. ದೀರ್ಘಕಾಲದಿಂದ ಒಂಟಿಯಾಗಿರುವವರಿಗೆ 2026ರಲ್ಲಿ ಪ್ರೀತಿ ಪ್ರಸ್ತಾಪಗಳಿಂದ ಒಪ್ಪಿಗೆ ಸಿಗಬಹುದು. ಕನ್ಯಾ ರಾಶಿಯವರಿಗೆ ಗೆಳೆಯ ಅಥವಾ ಗೆಳತಿ ಸಿಗುವ ಸಾಧ್ಯತೆ ಹೆಚ್ಚು. ನಿಮ್ಮ ಇಚ್ಛೆಯಂತೆ ನೀವು ಬಯಸುವ ವ್ಯಕ್ತಿಯನ್ನು ಮದುವೆಯಾಗಲು ಸಹ ನಿಮಗೆ ಅವಕಾಶವಿರುತ್ತದೆ. ಪೋಷಕರು ಸಹ ನಿಮ್ಮ ಪ್ರೇಮ ವಿವಾಹಕ್ಕೆ ಒಪ್ಪುತ್ತಾರೆ. 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಹುಟ್ಟುವ ಸಮಯ. ದೀರ್ಘಕಾಲದಿಂದ ಪ್ರೀತಿ ಪ್ರಸ್ತಾಪ ಮಾಡಲು ಕಾಯುತ್ತಿರುವವರಿಗೆ ಇದು ಶುಭ ಸಮಯ. ಪ್ರೇಮ ಪ್ರಸ್ತಾಪಕ್ಕೆ ಸಮಯ ಸಂದರ್ಭಗಳು ಕೂಡಿ ಬರಲಿದೆ. ನಿಮ್ಮ ಪ್ರೇಮ ಪ್ರಸ್ತಾಪಕ್ಕೆ ಪ್ರೇಯಸಿಯಿಂದ ಒಪ್ಪಿಗೆ ಕೂಡ ಸಿಗಬಹುದು. ಇದು ನಿಮ್ಮ ಸಂತೋಷವನ್ನು ಹೆಚ್ಚಿಸಲಿದೆ. ವರ್ಷದ ಆರಂಭದ ಸಮಯದಲ್ಲಿ ಈ ಎಲ್ಲ ಬದಲಾವಣೆಗಳು ನಡೆಯಲಿವೆ. ವರ್ಷದ ಮಧ್ಯಮಾರ್ಧದಲ್ಲಿ ಪ್ರೇಮಿಯೊಂದಿಗೆ ವಿವಾಹವಾಗುವ ಯೋಗವಿದೆ. ಇದಕ್ಕೆ ಸ್ನೇಹಿತರ ಬೆಂಬಲ ಕೂಡ ಬಲವಾಗಿರುತ್ತದೆ. ಬಯಸಿದ ಸಂಗಾತಿ ಹಾಗೂ ಕುಟುಂಬಕ್ಕೆ ಹೊಂದಿಕೊಳ್ಳುವ ಸಂಗಾತಿಯೊಂದಿಗೆ ಪ್ರೇಮ ಮದುವೆಯಾಗುವುದರಿಂದ ಸಂತೋಷದ ವಾತಾವರಣ ನೆಲೆಸುವುದು. 4. ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಪ್ರೇಮ ವಿವಾಹವಾಗುವ ಯೋಗವಿದೆ. ಗುರು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಪ್ರೇಮ ವಿವಾಹವಾಗುವ ಭಾಗ್ಯ ಸಿಗುವುದು. 2026ರಲ್ಲಿ ನಿಮ್ಮ ಪ್ರೇಮ ಪ್ರಸ್ತಾಪಕ್ಕೂ ಒಪ್ಪಿಗೆ ಸಿಗಲಿದೆ. ಗುರುವಿನಿಂದ ನೀವು ಯೋಚಿಸಿದ್ದೆಲ್ಲವೂ ಆಗುವುದು. ಇತರರು ನೀವು ಹೇಳುವುದನ್ನು ಕೇಳುತ್ತಾರೆ. ಆದ್ದರಿಂದ ನೀವು ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದರೆ ಪೋಷಕರು ಮದುವೆಗೆ ಒಪ್ಪುತ್ತಾರೆ. ನೀವು ಏನು ಕೇಳಿದರೂ ಅದಕ್ಕೆ ಪೋಷಕರು ಒಪ್ಪಿಗೆ ಸೂಚಿಸುವರು. ಆ ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಅದೃಷ್ಟ ಹರಿದು ಬರಲಿದೆ. 5. ಧನು ರಾಶಿ. ಧನು ರಾಶಿಯವರಿಗೆ 2026ರಲ್ಲಿ ಪ್ರೀತಿಯ ಯಶಸ್ಸು ಸಿಗುವುದು. ಆದರೆ ಮದುವೆ ಸಂತೋಷವನ್ನು ತರುತ್ತದೆಯೇ ಎಂಬುದು ಪ್ರಶ್ನಾರ್ಥಕ ಚಿಹ್ನೆ. ಏಕೆಂದರೆ ಶನಿ ಧನು ರಾಶಿಯವರಿಗೆ 4ನೇ ಮನೆಯಲ್ಲಿದ್ದು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ನೋಡುತ್ತಾನೆ. ಶನಿ ಮಿಥುನ ರಾಶಿಯವರಿಗೆ 10ನೇ ಸ್ಥಾನದಲ್ಲಿದ್ದು 7ನೇ ಸ್ಥಾನವನ್ನು ನೋಡುತ್ತಾನೆ. ಆದ್ದರಿಂದ ನಿಮಗೆ ಪ್ರೀತಿ ಯಶಸ್ವಿಯಾಗುತ್ತದೆ. ಆದರೆ ಮದುವೆ ವಿಚಾರದಲ್ಲಿ ನೀವು ಕೆಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೀವು ಸಂದಿಗ್ಧತೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಸಂಗಾತಿಯ ಕುಟುಂಬಸ್ಥರೊಂದಿಗೆ ನಿಮ್ಮ ಪ್ರೀತಿ ಬಗ್ಗೆ ಮಾತನಾಡುವಾಗ ನೀವು ಜಾಗರೂಕರಾಗಿರಬೇಕು.
ವರ್ಷದ ಮಧ್ಯಮಾರ್ಧದಲ್ಲಿ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.